ಇವತ್ತು ಸ್ಪೆಷಲ್ಲಾಗಿ ಹಸಿರುಳಿನ ಪಾಯಸ ಮಾಡುವ. ಹಲಸಿನ ಹಣ್ಣು, 2 ತೆಂಗಿನಕಾಯಿ, ಚಿಗುರುಕಾಯಿ ಇದೆ. ಇದನ್ನ ಹಾಲು ತಗೊಂಬ. ಕಡಲೆಬೇಳೆ 4 kg ಕಡಲೆಬೇಳೆ. ಇದು ಒಂದು 150 ಗ್ರಾಮ್ ಸಾಬಕ್ಕಿ. ಇದಿಷ್ಟು. ಈ ಕಡಲೆಬೇಳೆ ಬೇವು ಹಾಕೊಂಬ. ಪಾಯಸ ಮಾಡುವ. ಈಗ ನೀರು ಕೊದಿತಿತ್ತು. ಈ ತೊಳ್ಕೊಳೋದು ಕಡಲೆಬೇಳೆ ಹಾಕುವ. ಬೇಯ್ತಿರಲಿ ಇದು. ಲೈಕ್ ಮಾಡಿ ಪಾಯಸ ಮಾಡುವ. ನಾನು ಹೆಸರು ಬೇಳೆ ಪಾಯಸ ಮಾಡಿ ತೋರಿಸಿದೆ. ಆದರೂ ಕಡಲೆಬೇಳೆ ಶಾಬಕ್ಕಿ ಇವತ್ತು ಮಾಡುತ್ತೆ ನಮ್ಮನೆ. ಹಂಗೆ ತೋರಿಸಿಬಿಡುವ ಅಂದೇಳಿ. ಮತ್ತು ಮೆಥಡೆಲ್ಲ ಒಂದೇ ಮಾಡೋದು. ಮಾಡ್ತೀನಲ್ಲ ಹೆಂಗು ಅಂತೇಳಿ ಈಗ ಒಂದು ವಿಡಿಯೋ ಮಾಡು. ಈಗ ಹಾಗೆ ಸ್ವಲ್ಪ ಬೇಯಲಿ. ಈಗ ಕಡಲೆಬೇಳೆ ಬೆಂತು. ಇದಕ್ಕೀಗ ಶಾಬಕ್ಕಿ ಹಾಕುವ. ಆಯ್ತು ಬೇರೆ ಕಡಲೆಬೇಳೆ ಪಾಯಸ ಕಣ ತೊಳೆದು 2 ಗಂಟೆ ಹೊತ್ತು ನೆನೆಸಿಟ್ಟಿದ್ವಿ. ಇದಾದ್ಮೇಲೆ ಕಾಯಿ ಎಲ್ಲ ಹಾಕೋ. ಇದೊಂಚೂರು ಬೇಯ್ದು ಮುಚ್ಚಿ ಬೇಯಿಸೋ. ಈಗ ಕಾಯಿ ಹಾಲು ಹಾಕ್ತೆ, ತೆಳು ಹಾಲು ಹಾಕ್ತೆ, ಕಡಿ ದಪ್ಪದ ಹಾಲು ಹಾಕ್ತೆ. ಇದು ತೆಳು ಹಾಲು. ಇದು ಒಂದು ಕುದಿ ಬಂದ ಮೇಲೆ ದಪ್ಪದ ಹಾಲು ಹಾಕ್ತೆ. ಈ ಶಾಬಕ್ಕಿ ಶಾಬಕ್ಕಿನೂ ಲೈಕ್ ಬೆಂದಿತ್ತು. ಕುದಿ ಬರಲಿ ಹಾಕ್ತೆ. ಅದು ಕುದಿ ಬಂತ. ತೆಳು ಕಾಯಲ್ಲಿದೆ ದಪ್ಪ ಕಾಯೆಲ್ಲ ಹಾಕಿ ಕುದಿ ಬರಲಿ. ಎಲ್ಲನೂ ಹಾಕ್ತೆ. ಮಳೆ ಬಂದ್ರೆ ಮತ್ತೆ ಬರ ಸೌಂಡ್ ಬೀಳುತ್ತೆ. ಕೇಂತಿಲ್ಲ. 1 kg ಬೆಲ್ಲ ತಗೊಂಡಿದ್ದೆ. ಇದನ್ನ ಹಾಕಿ ಮಳೆ ಬಂದಾಗಿ ಹೋಯ್ತು. 1 kg ಬೆಲ್ಲ ಹಾಕ್ತೆ. ಕುದಿ ಬರಲಿ. ಪಾಯಸ ಕುದೀತಿತ್ತು. ಈಗ ಇದಿಷ್ಟು ಅಕ್ಕಿ ಹಿಟ್ಟು ಹಾಕುವ. ದಪ್ಪ ಕೊಡುತ್ತೆ ಮತ್ತು ರುಚಿ ಕೊಡುತ್ತೆ. ಅಕ್ಕಿ ಹಿಟ್ಟು ಹಾಕುವ ಒಂಚೂರು. ಯಾಲಕ್ಕಿ ಮತ್ತು ಲವಂಗ ಕುದೀಲಿ. ಕಡಿಗೆ ಹಲಸಿನ ಹಣ್ಣು ತೊಳೆ ಹಾಕುವ. ಉಪ್ಪು 1 ಚಿಟಿಕೆ ಉಪ್ಪು ಪಾಯಸಕ್ಕೆ. ಚೂರೇಟು ಪಾಯಸ ಚಂದ ಕೊದಿತಿತ್ತು. ಈಗ ಕಟ್ ಮಾಡಿ ಇಟ್ಕೊಂಡು ಹಲಸಿನಕಾಯಿ ತೊಳೆ ಹಾಕುವ. ಕಟ್ ಮಾಡಿ ಇಟ್ಕೊಂಡಿದ್ದು ಚಿಕ್ಕ ಹೋಳು ಇದು ಹಾಕುವ. ಇದೊಂದು ಚಂದ ಬೇಯಲಿ. ಪಾಯಸ ರೆಡಿ ಆಗ್ತೀವ. ಪಾಯಸ ಲಾಯ್ಕ್ ಕುದಿ ಬಂತು. ಈಗ ಇಳಿಸುವ. ಪಾಯಸ ಕೊದ್ದಾಯ್ತು. ಹಲಸಿನಕಾಯಿ ಸೊಳೆ ಎಲ್ಲ ಬೆಂದಾಯ್ತು. ಹಲಸಿನಕಾಯಿ ಎಲ್ಲ ಹಲಸಿನ ಹಣ್ಣಿನ ಸೊಳೆ ಬೆಂದಾಯ್ತು. ಇದನ್ನು ಇಳಿಸ್ಕೊಂಬ. ಈಗ ಹಲಸಿನ ಹಣ್ಣಿನ ಪಾಯಸ ರೆಡಿ. ಇದಕ್ಕೆ ಗೋಡಂಬಿ ದ್ರಾಕ್ಷಿ ಅಂತ ಇಲ್ಲ. ಎಲ್ಲ ಅಂಗಡಿಗಿತ್ತು. ಮನೆಗೆ ಅಂತ ಇಲ್ಲ. ಇಷ್ಟೇ ಇದು ಪಾಯಸ. ಶಾಬಕ್ಕಿ, ಕಡ್ಲಿ, ಹಲಸಿನ ಹಣ್ಣಿನ ಸೊಳೆ, ಅಕ್ಕಿ ತರಿ ಪಾಯಸ ರೆಡಿ ಆಯ್ತು. ಎಲ್ಲರೂ ಒಂದ್ಸಲ ಹೀಗೆ ಮಾಡ್ಕೊಂಡು ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಗೋಡಂಬಿ ದ್ರಾಕ್ಷಿ ಹೊರದು ಹಾಯ್ಕಣಿ ತುಪ್ಪದಾಗೆಲ್ಲ ಆಯ್ಕತ್ತು ಇಳ್ಕಣಿ. ಪಾಯಸ ತಣ್ಣದ್ರ ಮೇಲೆ ಹಿಂಗೆ ಶಾಬಕ್ಕಿ ಕಣ್ಣು ಹಲಸಿನಕಾಯಿ ಸೊಳೆ ಎಲ್ಲ ಮಿಕ್ಸ್ ಆಗಿ ಈ ಥರ ಬರುತ್ತೆ. ತಿಂಬಕ್ಕೆ ಮಾತ್ರ ಭಾರಿ ರುಚಿ ಐತೆ ಪಾಯಸ. Like, share, subscribe.